ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದತ್ತಾಬಾಯಿ ಮದುವೆ ನಿಂತು ಹೋಯ್ತಾ? ಹಾಗಾದರೆ ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿ ತಪ್ಪಿತಸ್ಥಳಾಗಿ ತಲೆ ತಗ್ಗಿಸ್ಬೇಕಾಗತ್ತಾ? ಶರು ಆಡಿದ ಆಟಕ್ಕೆ ನಿಜವಾಗ್ಲೂ ಕೂಡ ಬಲಿಪಶುವಾಗಿತ್ತು ಒಬ್ಬರ ಇಬ್ಬರ ಎಷ್ಟು ಮಂದಿ. ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಶರು ಇಂಪನ ಮತ್ತು ತಿಲಕನ್ನು ದಾಳುವಾಗಿ ಬಳಸ್ಕೋತಾಳೆ. ತನ್ನ ಸೇಡನ್ನು ತೀರಿಸ್ಕೋಬೇಕು, ದತ್ತಾಬಾಯಿನ ಮದುವೆನ ನಿಲ್ಲಿಸಿ ಅವನ ಮನಸ್ಸಿಗೆ ಚೂರಿ ಇರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಶರು ಇಂಪನನ ಯೂಸ್ ಮಾಡ್ಕೋತಾಳೆ. ಅವರ ಲವ್ವನ್ನು ಯೂಸ್ ಮಾಡ್ಕೊಂಡದ್ದೇ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಮನೆ ತನಕ ಕರ್ಕೊಂಡು ಬಂದು ಹಸೆಮಣೆಗೆ ಹೋಗೋಕ್ಕೂ ಮುನ್ನ ಇಂಪನ ಮತ್ತು ತಿಲಕನ್ನ ಅಲ್ಲಿಂದ ಎಸ್ಕೇಪ್ ಮಾಡಿಸ್ತಾಳೆ. ಇದು ಎಲ್ಲದಕ್ಕೂ ಕೂಡ ಕಾರಣ ದೃಷ್ಟಿ ಅನ್ನೋ ಹಾಗೆ ಮಾಡಿ ದೃಷ್ಟಿನೇ ಇಂಪನನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವ ಹಾಗೆ ಮಾಡ್ತಾರೆ. ಜೊತೆಗೆ ಇಂಪನ ಕೈಯಿಂದ ದೃಷ್ಟಿನೇ ನನಗೆ ಹೆಲ್ಪ್ ಮಾಡಿದ್ದು ಇಲ್ಲಿಂದ ಓಡೋಗೋದಕ್ಕೆ ಅನ್ನೋ ಒಂದು ಲೆಟ್ರನ್ನ ಕೂಡ ಬರೆದಿಡಿಸ್ತಾಳೆ. ಫೈನಲಿ ಹಸೆಮಣೆಗೆ ಬಂದಿದ್ದಾರೆ ದತ್ತಾಬಾಯಿ. ಈ ಕಡೆ ಇನ್ನೇನು ವಧುನ ಕರ್ಕೊಂಡು ಬರಬೇಕು, ವಧುನ ಕರ್ಕೊಂಡು ಬರೋಕ್ಕೆ ಹೋದಾಗ ಆಗತ್ತೆ ಬಿಗ್ ಶಾಕ್. ಫೈನಲಿ ವಧು ಇಂಪನ ಕಾಣಿಸ್ತಾ ಇಲ್ಲ. ಇಡೀ ಮಂಟಪನ ಹುಡುಕಾಡ್ತಾರೆ. ಫೈನಲಿ ದತ್ತಾಬಾಯಿಗೆ ಗೊತ್ತಾಗುತ್ತೆ ಸಮಥಿಂಗ್ ಫಿಶಿ ಅಂತ. ಆ ಕಾರಣಕ್ಕಾಗಿ ದತ್ತಾಬಾಯಿನೇ ಹುಡ್ಕೋದಕ್ಕೆ ಮುಂದಾಗಿ ಹೊರಡ್ತಾ ಇದ್ರೆ ಹಬ್ಬಕ್ಕ ಹಸೆಮಣೆ ಮೇಲಿಂದ ಹೇಳಬಾರ್ದು ಅಂದಾಗ ದಯವಿಟ್ಟು ಅಮ್ಮ ನನ್ನನ್ನು ತಡಿಬೇಡಿ ಅಂತ ಹೇಳಿ ಫುಲ್ ಸಿಟ್ಟಾಗುತ್ತೆ ಬಜರಂಗಿ ಮತ್ತು ದತ್ತಾಬಾಯಿ. ಇಬ್ಬರೂ ಕೂಡ ತಮ್ಮ ಬಟಾಲಂ ಜೊತೆ ಇಂಪನ ಎಲ್ಲೇ ಇದ್ರೂ ಕೂಡ ಹುಡುಕ್ಲೇಬೇಕು ಅಂತ ಹೇಳಿ ಮದುವೆ ಮನೆ ಅಂತಲೇ ನಿಂತಿದ್ದಾರೆ. ಅತ್ತ ಕಡೆ ದೃಷ್ಟಿ ಇಂಪನಾಗೆ ಹೊಟ್ಟೆ ನೋವು ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ತಡ ಆಗ್ತದೆ ಅಂತ ಬನ್ನಿ ಇಂಪನಾಮವ್ರೆ ಅಂತ ಹೇಳಿದಾಗ ನಾನು ಬರೋದಿಲ್ಲ, ನಂಗೆ ಮದುವೆ ಇಷ್ಟ ಇಲ್ಲ, ದತ್ತನ ಯಾರು ಮದುವೆ ಆಗ್ತಾರೆ, ನಾನು ತಿಲಕ್ನೇ ಪ್ರೀತಿ ಮಾಡ್ತಿರೋದು, ನನ್ನ ಪ್ರೇಮಿ ಬರ್ತಾನೆ, ನಾನು ಅವನ ಜೊತೆ ಹೋಗ್ಬಿಡ್ತೀನಿ, ಯಾವುದೇ ಕಾರಣಕ್ಕೂ ನಾನು ಈ ಮದುವೆಗೆ ಒಪ್ಕೊಳ್ಳೋದಿಲ್ಲ ಅಂದಾಗ ನೀವು ಮೋಸ ಮಾಡಿದರೆ, ನಾಟಕ ಮಾಡಿದರೆ, ಹಾಗಿದ್ರೆ ದತ್ತ ಸಾಹುಕಾರಿಗೆ ಹೇಳ್ತೀನಿ ಅಂತ ಹೇಳ್ತಿದ್ದಾಗೆ ಅದರ ನಡುವೆ ಡಾಕ್ಟರ್ ಬಂದು ಕೊಡ್ತಾರೆ. ಬಿಗ್ ಶಾಕ್. ಬಿಕಾಸ್ ಡಾಕ್ಟರ್ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ತೊಗೊಂಡು ಬಂದಿದ್ದ, ನಿಮ್ಮ ಮತ್ತು ನಿಮ್ಮ ಮಗು ಹುಷಾರಾಗಿದೆ, ಆರಾಮಾಗಿದೆ ಅಂತ ಹೇಳ್ತಿದ್ದಾರೆ. ಆ ಮಾತನ್ನು ಕೇಳಿ ದೃಷ್ಟಿಗೆ ಶಾಕ್ ಆಗುತ್ತೆ. ಏನಿದು, ನೀವು ಪ್ರೆಗ್ನೆಂಟಾ ಅಂದಾಗ ಹೌದು ದೃಷ್ಟಿ ನನ್ನನ್ನು ಕ್ಷಮಿಸ್ಬಿಡು ಅಂತಾರೆ. ಇದಕ್ಕೆಲ್ಲ ಕಾರಣ ಆ ತಿಲಕ್ ಅವರೇನಾ ಅಂದಾಗ ಹೌದು ಅಂತಾರೆ. ಇದರಿಂದ ಕೋಪಗೊಂಡಂತಹ ದೃಷ್ಟಿ ಕೆನ್ನೆಗೆ ಬಾರಿಸೋಕೆ ಮುಂದಾಗ್ತಾರೆ. ಅಲ್ಲಿ ಇಂಪನನ ಕರೆದುಕೊಂಡು ಹೋಗ್ಬಿಡೋಣ ಅಂತ ಅನ್ಕೋತಿದ್ಲು. ಆದರೆ ಯಾವಾಗ ಆಕೆ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ದೃಷ್ಟಿ ಕೈ ಚೆಲ್ಲಿ ಕೂರಬೇಕಾಗತ್ತೆ. ಆ ಕಡೆ ದತ್ತಾಬಾಯಿ ಇಂಪನನ ಹುಡುಕ್ತಿದ್ರೆ, ಈ ಕಡೆ ದೃಷ್ಟಿ ಇಂಪನನ ಬಿಟ್ಟು ಒಬ್ಬಂಟಿಯಾಗಿ ಮದುವೆ ಮನೆ ಕಡೆ ಬರ್ತಿದ್ರೆ, ಈ ಕಡೆ ಶರು ಫುಲ್ ದಿಲ್ಖುಷಿಯಾಗಿದ್ದಾರೆ. ಹಾಗಿದ್ರೆ ಮದುವೆ ಮನೆಯಲ್ಲಿ ದತ್ತಾಬಾಯಿ ಮದುವೆ ನಡೆಯೋದಿಲ್ವಾ, ಅಥವಾ ದೃಷ್ಟಿನೇ ಮದುಮಗಳ ಜಾಗಕ್ಕೆ ಬಂದಿದ್ದ ದತ್ತಾಬಾಯಿ ಮದುವೆ ನಡೆದು ಹೋಗುತ್ತೆ ದೃಷ್ಟಿ ಜೊತೆ? ಏನಾಗ್ಬೋದು, ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೀಚ್ ಮಾಡಿ.